ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನೀವು ಈಗಾಗಲೇ ತಮ್ಮನೇಲಿ ನೋಡಿರ್ತೀರ. ನಾನಿಲ್ಲಿ ಉಪ್ಸಾರನ್ನ ಮಾಡ್ತಾ ಆ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಉಪ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಈಗ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗಿದೆಯಾ ಅಥವಾ ಇನ್ನೆಷ್ಟು ಅವರ್ಸ್ ಬಾಕಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬ್ನ ತುಂಬಾ ಸುಲಭ ಅಂತ ಅಂದ್ಕೊಂಡಿದ್ದೆ. ಆದರೆ ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಗೊತ್ತಾಯಿತು ಇಷ್ಟೊಂದು ಕಷ್ಟ ಇದೆಯಾ ಅಂತ ಹೇಳಿ. ಏನು ನಾವು ಮಾಡೋದನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದಲ್ವಾ ಬಿಡು ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗ್ತಾ ಹೇಗಂತ ಅಂದರೆ ಹೇಳೋದಕ್ಕಾಗೋದೇ ಇಲ್ಲ. ನಾವು ಹಾಕಿದ ವಿಡಿಯೋ ರೀಚ್ ಆಗಿಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ, ನಾವು ಸಹ ಬೇಗ ದುಡ್ಡು ಮಾಡ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಅದಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಲಕ್ ಇರೋರಿಗೆ ಮಾತ್ರ ಅದು ತುಂಬಾ ಈಸಿ. ಆದರೆ ನಮ್ಮಂಥವ್ರಿಗೆ ತುಂಬಾ ಕಷ್ಟ. ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆದರೆ ಮಾತ್ರ ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ನನ್ನ ಜರ್ನಿನಲ್ಲೂ ಕೂಡ ಹಾಗೇ ಆಗಿದ್ದು. ನಾನು ಲಾಸ್ಟ್ ಟೈಮ್ ಒಂದು ಜ್ಯುವೆಲರಿ ಕಲೆಕ್ಷನ್ದು ವಿಡಿಯೋ ಮಾಡಿ ಹಾಕಿದ್ದೆ. ಆ ವಿಡಿಯೋಗೆ ಎಷ್ಟೆಲ್ಲ ಕಮೆಂಟ್ಸು ಅಂತ ಅಂದರೆ, ಇದನ್ನೆಲ್ಲ ಬೀದಿಲಿ ಇಟ್ಬಿಡಿ, ರೋಡಲ್ಲಿ ಹೋಗೋರಿಗೆ ಶೋ ಮಾಡಿ ಅಂತ ಏನೇನೋ ಮಾಡಿದರು. ಆದರೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಬಂದೆ. ಅದೊಂದು ವಿಡಿಯೋದಲ್ಲೇ ನನಗೆ ವಾಚ್ ಅವರ್ ಎಷ್ಟು ಕಂಪ್ಲೀಟ್ ಆಗಿದೆ ಗೊತ್ತಾ? ನಾವು ತುಂಬ ಕಷ್ಟಪಟ್ಟು ವಿಡಿಯೋನ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕಿದ್ರೂ ಸಹ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ವಿಡಿಯೋ ವೈರಲ್ ಆಗೋದಿಲ್ಲ. ಹಾಗೇ ವಿಡಿಯೋ ಆಗ್ತಾ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆದ್ರೂ ಸಹ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು. ಅದರಲ್ಲೂ ಈ ಕೆಲವು ಟೆಕ್ ಚಾನಲ್ಗಳು ಹೇಳ್ತಾರಲ್ಲ, ವಾಚ್ ಟೈಮ್ನ ಈ ಥರ ಕಂಪ್ಲೀಟ್ ಮಾಡ್ಕೋಬೋದು ಅಂತ. ನಾನು ಆ ರೂಲ್ಸ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡಲಿಲ್ಲ. ಯಾಕಂತ ಹೇಳಿದರೆ, ಈಗ ನಾವು ನಮ್ಮ ನೆಂಟರಿಗೋ ಸಂಬಂಧಿಕರು ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ನಮಗೆ ವ್ಯೂಸು ಹೋಗ್ತಾ ಆಗೋದಿಲ್ಲ. ಹಾಗಾಗಿ ನಾನು ಜೆನ್ಯೂನಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದೂ ಅಲ್ಲದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ನನ್ನ ಫ್ಯಾಮಿಲಿಲಾಗಲಿ ನನ್ನ ಫ್ರೆಂಡ್ ಸರ್ಕಲಲ್ಲಾಗಲಿ ಯಾರಿಗೂ ಗೊತ್ತಿಲ್ಲ. ನಿಧಾನ ಆದರೂ ಪರವಾಗಿಲ್ಲ, ವಾಚ್ ಟೈಮು ಹಾಗೆ ಸಬ್ಸ್ಕ್ರೈಬರ್ಸ್ನ ಜೆನ್ಯೂನಾಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಅದೂ ಅಲ್ಲದೆ ಈ ಫ್ರೆಂಡ್ಸು ನೆಂಟರು ಇವ್ರಿಗೆಲ್ಲ ಹೇಳಿದ್ರೂ ಸ್ಟಾರ್ಟಿಂಗಲ್ಲಿ ನಮ್ಮ ಬಲವಂತಕ್ಕೋಸ್ಕರ ವಿಡಿಯೋ ನೋಡ್ಬೋದೇ ಹೊರತು ಹೋಗ್ತಾ ಅವರು ಕೂಡ ವಿಡಿಯೋನ ನೋಡೋದಿಲ್ಲ. ಹಾಗಾಗಿ ಯಾರೂ ಸಪೋರ್ಟ್ ಮಾಡೋದಿಲ್ಲ. ಕಷ್ಟಪಟ್ಟಾದರೂ ಸರಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ನಮಗೆ ನಾವೇ ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕು. ತಕ್ಷಣಕ್ಕೆ ಅಲ್ಲದೆ ಹೋದ್ರೂ ಒಂದಲ್ಲ ಒಂದಿನ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೇನು ಕಷ್ಟ ಅನ್ನಿಸ್ಲಿಲ್ಲ. ಬಟ್ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ನನ್ನ ವಿಡಿಯೋನ ಸಬ್ಸ್ಕ್ರೈಬರ್ಗಿಂತ ಅನ್ಸಬ್ಸ್ಕ್ರೈಬರ್ ಪೀಪಲ್ಸೇ ಜಾಸ್ತಿ ನೋಡ್ತಾ ಇರೋದು. ಬಟ್ ಅವರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಯಾಕಂತ ಗೊತ್ತಿಲ್ಲ. ಅವ್ರಿಗೆ ನನ್ನ ವಿಡಿಯೋ ಇಷ್ಟ ಆಗ್ತಿಲ್ವೋ ಏನೋ. ಆದರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನು 1 ಮಂತ್ ಹೋದರೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಆಗುತ್ತೆ. ಬಟ್ ನಾನು ವಿಡಿಯೋಸ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬರೀ ಶಾರ್ಟ್ಸ್ನ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಆಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ ಬರ್ತಾರೆ, ಬಟ್ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ.
ಆದರೆ ಈ ವೀಡಿಯೋಸ್ನ ಹಾಕೋದ್ರಿಂದ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೋದು. ಆದರೆ ಸಬ್ಸ್ಕ್ರೈಬರ್ಸು ಸ್ವಲ್ಪ ನಿಧಾನ, ಯಾಕಂತ ಹೇಳಿದರೆ ವೀಡಿಯೋಸು ಅಷ್ಟು ಬೇಗ ವೈರಲ್ ಆಗೋದಿಲ್ಲ. ಅದೂ ಅಲ್ಲದೆ ನಾನು ವೀಡಿಯೋಸ್ನ ಜಾಸ್ತಿ ಲಾಂಗಾಗೂ ಹಾಕ್ತಾಯಿಲ್ಲ. ಅಂದರೆ ಮಿನಿಮಮ್ಮು 7 ನಿಮಿಷ 8 ನಿಮಿಷ ಒಂದು 10 ನಿಮಿಷದೊಳಗಡೆ ಹಾಕಿರ್ತೀನಿ. 15 ನಿಮಿಷ 20 ನಿಮಿಷ ವೀಡಿಯೋಸ್ ಹಾಕಿದ್ರೆ ಜಾಸ್ತಿ ಯಾರೂ ನೋಡೋದಿಲ್ಲ, ತುಂಬ ಲಾಂಗ್ ಆಗಿಬಿಡುತ್ತೆ. ಮತ್ತು 15 ನಿಮಿಷ 20 ನಿಮಿಷ ವೀಡಿಯೋ ಹಾಕಿದ್ರೂ 1 ನಿಮಿಷ ಅಥವಾ 1.5 ನಿಮಿಷ ನೋಡ್ತಾರಷ್ಟೇ. ಅದೇ 7 ನಿಮಿಷ 8 ನಿಮಿಷದ ವೀಡಿಯೋ ಹಾಕಿದ್ರೂ ಅಷ್ಟೇ ಆವ್ರೇಜ್ ವ್ಯೂ ಡ್ಯೂರೇಷನ್ ಬರುತ್ತೆ. ಅದಕ್ಕೋಸ್ಕರ ನಾನು ಶಾರ್ಟಾಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ನನ್ನ ವಾಚ್ ಟೈಮ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೇಳಿ. 522 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಹಾಗೆ 3978 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಬಾಕಿ ಇರೋದು ಇನ್ನು 22 ಅವರ್ಸು. ಅದು ಈ ನೆಕ್ಸ್ಟ್ ಡೇಲೇ ಕಂಪ್ಲೀಟ್ ಆಗೋಗುತ್ತೆ. ಯಾಕಂತ ಹೇಳಿದ್ರೆ ನಂದು ಜ್ಯುವೆಲರಿ ಕಲೆಕ್ಷನ್ ವೀಡಿಯೋ ಇನ್ನೂ ಓಡ್ತಾ ಇದೆ. ಹಾಗಾಗಿ ಸ್ಕ್ರೀನ್ ಶಾಟ್ನ ತೆಗೆದು ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿ ಈ ಫೋಟೋನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಜ್ಯುವೆಲರಿ ಕಲೆಕ್ಷನ್ ವೀಡಿಯೋದಿಂದನೇ ಎಷ್ಟು ಅವರ್ಸ್ ವಾಚ್ ಅವರ್ ಕಂಪ್ಲೀಟ್ ಆಗಿದೆ ಅಂತ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಜೊತೆಗೆ ಬೇರೆ ವೀಡಿಯೋಸದಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ವಾಚ್ ಅವರ್ಸ್ ಬಂದಿದೆ. ಹಾಗೆ ಮುದ್ದೆ ಸಾಂಬಾರೆಲ್ಲ ರೆಡಿ ಮಾಡಿಕೊಂಡು ಎಲ್ರಿಗೂ ಊಟ ಕೊಟ್ಟು ನಾನು ಸಹ ಊಟ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ಮಂತಲ್ಲಿ ಇನ್ನೂ 500 ಸಬ್ಸ್ಕ್ರೈಬರ್ಸ್ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.